ವಿಮರ್ಶಿಸಬೇಕೆಂದಿರುತ್ತೇನೆ. ವಿಜ್ಞಾನ ಶಾಸ್ತ್ರಗಳು ಬೆಳೆದಂತೆಲ್ಲ ಹೊಸ ಹೊಸ ಶೋಧನೆಗಳಾಗಿರುವವು. ಆ ಶೋಧನೆಗಳ ಮತ್ತು ಯಂತ್ರ ನಿರ್ಮಾಣಗಳ ಫಲವಾಗಿ ಭೋಗ ಸಾಮಗ್ರಿಗಳು ಹೆಚ್ಚುವವು. ಜೀವನದ ಮಟ್ಟವು ಹೆಚ್ಚುವುದು. ಮನುಷ್ಯನೆಂದರೆ ಶರೀರವೇ. ಪ್ರಾಣವನ್ನೂ ಮನಸ್ಸನ್ನೂ ಇದಕ್ಕೆ ಉಪಕರಣವಾಗಿ ಉಪಯೋಗಿಸಿಕೊಳ್ಳಬೇಕು. ಜೀವನ ಸೌಕರ್ಯಗಳನ್ನೂ ಶರೀರಕ್ಕೆ ಆಯಾಸವಾಗದಂತೆ ಬೇಕಾದದ್ದನ್ನು ಮಾಡಿಕೊಳ್ಳುವ ಉಪಾಯ ವಿಶೇಷಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದು ಜನರ ಜೀವನದ ಗುರಿಯಾಗಿರುವುದು. ಆದರೆ ಮನುಷ್ಯನ ಸಂಪಾದನೆಯು ಹೆಚ್ಚಾದಂತೆ ಅವನಿಗೆ ಭೋಗ ವಿಲಾಸಗಳ ಅವಶ್ಯಕತೆಯೂ ಹೆಚ್ಚಾಗಿ ಬಿಟ್ಟಿರುತ್ತದೆ. ಈಗ ಹಳೆಯ ಆಟಪಾಠಗಳು ಜನರಿಗೆ ಸಾಲವು. ಅವರಿಗೆ ಹೊಸ ಹೊಸ ವಿನೋದಗಳು ಬೇಕಾಗಿವೆ. ರೇಡಿಯೋ, ಸಿನಿಮಾ, ವೃತ್ತಾಂತ ಪತ್ರಿಕೆಗಳು, ಕಾರುಗಳು, ರೈಲು, ಏರೋಪ್ಲೇನ್ಗಳು. ಮೊಬೈಲ್ ಬಂದಿರ್ಲಿಲ್ಲ, ಸ್ವಾಮಿ ಮೊಬೈಲ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ. ಈಗಿದೆ ಮೊಬೈಲು, ಕಂಪ್ಯೂಟರ್ ಎಲ್ಲ ಹೆಸರು ಮುಂತಾದವುಗಳ ಸಹಾಯದಿಂದ ಶೀಘ್ರ ಪ್ರಯಾಣ ಮಾಡಿ ದೇಶ ಸಂಚಾರ ಮಾಡುವುದೇ ಮುಂತಾದ ಮನೋರಂಜಕ ಸಾಮಗ್ರಿಗಳು ಹೆಚ್ಚಾಗಿ ಬೇಕಾಗುತ್ತಿವೆ. ಇದರಿಂದ ದುಂದುವೆಚ್ಚಗಳು ಅಗಣಿತವಾಗಿ ಬಿಟ್ಟಿವೆ. ಭೋಗಗಳಿಂದ ರೋಗಗಳು, ಅವುಗಳ ನಿವಾರಣೆಗಾಗಿ ವೈದ್ಯರುಗಳು ಇವೆಲ್ಲ ನಿರ್ಮಾಣವಾಗಬೇಕಾಗಿದೆ. ನಮ್ಮ ಊಟ, ಉಡುಗೆ, ಆಚಾರ, ವಿಚಾರ, ಸಂಚಾರ ಎಲ್ಲಕ್ಕೂ ಒಂದು ಹೊಸ ರೂಪು ಬಂದಿದೆ. ಇವುಗಳಿಗೆ ಬೇಕಾದ ವೆಚ್ಚಕ್ಕೆ ನಾವು ಎಷ್ಟು ದುಡಿದರೂ ಸಾಲದಂತಾಗಿ ಬಿಟ್ಟಿದೆ. ಸಮಾಜದ ಕಣ್ಣು ಹೀಗೆ ಇಹಲೋಕದ ಭೋಗದ ಕಡೆಗೆ ತಿರುಗಿಬಿಟ್ಟಿರುವುದರಿಂದ ತಮ್ಮ ಚುರುಕಾದ ಬುದ್ಧಿಯನ್ನು ಆಸ್ತಿಕ್ಯದ ಮೇಲೆ ಹಲ್ಲೆ ಹತ್ತುವ ಯುಕ್ತಿಗಳ ಕಾರ್ಖಾನೆಯಾಗಿ ಮಾಡಿಕೊಂಡು ಬಿಡುವಂತಾಯಿತು. ಶಬ್ದ ನೋಡಿ, ಆಸ್ತಿಕ್ಯದ ಮೇಲೆ ಹಲ್ಲೆ ಹತ್ತು UPS ಅದಕ್ಕೆ ಚೆನ್ನಾಗಿದೆಯಲ್ಲ. ಲೋಕಾಂತರವನ್ನು ಕಂಡವರು ಯಾರು? ಧರ್ಮವೆಂದರೇನು? ದೇವರು ಎಲ್ಲಿದ್ದಾನೆ? ಗಂಗೆಯ ನೀರಿನಲ್ಲಿ ಪಾವಿತ್ರ್ಯವೇನು? ಅದರಲ್ಲಿಯೂ ಆಮ್ಲಜನಕ ಜಲಜನಕವೇ ಅಲ್ಲವೇ ಇರುವುದು? ಇಂಥ ಕುತರ್ಕಗಳು ಈಗ ಎಲ್ಲೆಲ್ಲಿಯೂ ಎದ್ದುಕೊಂಡಿವೆ. ಆದರೆ ಜನರಿಗೆ ಇದರ ಜೊತೆಗೆ ಶರೀರೇಂದ್ರಿಯ ಮನಸ್ಸುಗಳ ದೌರ್ಬಲ್ಯ, ಸೋಮಾರಿತನ, ಪೈಪೋಟಿ, ಒಬ್ಬರಲ್ಲೊಬ್ಬರಿಗೆ ಸಂಶಯ ಇವುಗಳೆಲ್ಲ ಬೆಳೆದುಕೊಳ್ಳುತ್ತಿವೆ. ಸೂಕ್ಷ್ಮ ವಿಚಾರದಲ್ಲಿ ಅಜ್ಞತೆ, ಅಶ್ರದ್ಧೆ, ಅನಾದರ ಇವುಗಳು ಹೆಚ್ಚಿಕೊಳ್ಳುತ್ತಿವೆ. ವಿಜ್ಞಾನ ತಿಳುವಳಿಕೆಯ ಸೋಗಿನಲ್ಲಿ ಮತ ತತ್ವ ವಿಚಾರಗಳಿಗೆ ಬೆಲೆಯೇ ಇಲ್ಲವೆಂದು ಧಾರಾಳವಾಗಿ ಹೇಳುವವರೇ ಬಲು ಮಂದಿ. ಕೆಲವರು ಗೌರವಸ್ಥರೆನಿಸಿಕೊಂಡಿರುವವರು ಹೀಗೆಲ್ಲ ತಿರಸ್ಕಾರದ ಮಾತುಗಳನ್ನು ಆಡದಿದ್ದರೂ ಗಾಂಭೀರ್ಯದ ಮುಖಮುದ್ರೆಯನ್ನು ತೋರಿಸಿಕೊಂಡಿದ್ದು ಹೊಸ ನಾಗರಿಕತೆಯ ಉಪಾಸಕರಾಗಿಯೇ ಜೀವನವನ್ನು ಮಾಡುತ್ತಿರುತ್ತಾರೆ. ಎಷ್ಟು ಸೂಕ್ಷ್ಮ ನೋಡಿದ್ರು ಜನರನ್ನ. ದೇವರು, ಪರಲೋಕ, ಆತ್ಮ ಮುಂತಾದ ಮಾತುಗಳು ಕಿವಿಗೆ ಬಿದ್ದಾಗ ಹುಸಿ ನಗೆಯನ್ನು ಪ್ರಕಟಿಸುತ್ತಾರೆ. ಸಾಧು ಸಂತರು, ಮಹಾತ್ಮರು ಮುಂತಾದವರ ಬಗ್ಗೆ ಔದಾಸೀನ್ಯವನ್ನು ವಹಿಸಿ ಪ್ರಪಂಚದಲ್ಲಿ ಅಂಥವರು ಇಲ್ಲವೇನೋ ಎಂಬಂತೆ ವರ್ತಿಸುತ್ತಿದ್ದಾರೆ. ಆದರೆ ಇದೆಲ್ಲ ಇದ್ದೂ ಇಲ್ಲವಾದರೂ ಈಗ ಇನ್ನೊಂದು ಉಪಾಸ್ಯ ದೇವತೆ ಎದ್ದುಕೊಂಡಿದೆ. ಅದಕ್ಕೆ ಸಮಾಜವೆಂದು ಹೆಸರು. ಸಮಾಜದವರು ಹೇಗೆ ನಡೆಯುತ್ತಾರೋ ವ್ಯಕ್ತಿಗಳು ಹಾಗೆ ನಡೆಯಬೇಕು. 10 ಜನರಂತೆ ನಾನು ನಡೆಯದಿದ್ದರೆ ಹೇಗೆ ಎಂಬ ಭೀತಿಯೊಂದು ನಮ್ಮೆಲ್ಲರನ್ನೂ ಆವರಿಸಿಕೊಂಡು ಬಿಟ್ಟಿದೆ. ಈಶ್ವರನಿದ್ದಾನೆ ಎಂಬುದರಲ್ಲಿ ಅಲ್ಲಮ್ಮ, ಅದಕ್ಕೆ ಸಮಾಜ ಅವಶ್ಯಬೇಕು. ಎಲ್ಲೋ ಈಶ್ವರ ಎಲ್ಲೋ ಇದ್ದೀರ ಮೇಲಿಂದ ಈಶ್ವರನಿದ್ದಾನೆ ಸರಿ ಎಂಬುದರಲ್ಲಿ ನಮಗೆ ನಂಬಿಕೆ ಇಲ್ಲ. ಆದರೆ 10 ಜನ ಸಮಾಜ ಅದಕ್ಕೆ ಸಮಾಜ ಅದಕ್ಕೆ ಅವಶ್ಯ ಅಂತ 10 ಜನಕ್ಕೆ ಹೆದರ್ಬೇಕು, ಸಮಾಜಕ್ಕೆ ಹೆದರ್ಬೇಕು ಅನ್ನೋ ಉಪದೇಶ ಎಲ್ಲ ಕಡೆ ಬರ್ತಾ ಇದೆ. ಎಲ್ಲ ಹೋಗ್ಬೇಕು. ನಮ್ಮ ಮಕ್ಕಳನ್ನು ಕಾನ್ವೆಂಟ್ ಸೇರಿಸ್ಬೇಕು, ನಮ್ಮ ಮಕ್ಕಳಿಗೂ ಕೂಡ ಸೂಟು ಬೆಟ್ಟು ಹಾಕ್ಬೇಕು. ಎಲ್ಲರೂ ಹಾಗೆ ಮಾಡ್ತಿದ್ದಾರೆ, ನಾವು ಹಾಗೆ ಮಾಡಿಸ್ಬೇಕು. ನಮ್ಮ ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು. ಲಕ್ಷ ರೂಪಾಯಿ ಕೊಟ್ಟರೆ ಡೊನೇಷನ್ ಕೊಟ್ಟರೆ ದೊಡ್ಡ ಸ್ಕೂಲ್ಗೆ ಸೇರಿಸ್ಕೋಬೇಕು. ನಮ್ಗೆ ಯೋಗ್ಯತೆ ಇನ್ನೂ ಗೊತ್ತಿಲ್ಲ, ಸಾಲ ಸೋಲಾಲು ಮಾಡಿ ಸೇರಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಎಲ್ಲ ಲೋಕದಲ್ಲಿ ಹಾಗೆ ನಡೀತಾ ಇದ್ದಾರೆ. ನಮ್ಮ ಶಕ್ತಿ ಎಷ್ಟು ಮುಖ್ಯ ಅಲ್ಲ. ಎಲ್ಲ ಏನ್ ಮಾಡ್ತಾರೋ ಅದನ್ನ ಮಾಡ್ಬೇಕು. ಸ್ಪರ್ಧೆ, ಪೈಪೋಟಿ, ಅನುಕರಣೆ 3 ಸ್ವಭಾವ. ವ್ಯಕ್ತಿ ಎಂದರೆ ಏನೆಂಬುದು ನಮಗೆಲ್ಲ ತಿಳಿದಿದೆ. ಆದರೆ ಸಮಾಜವೆಂದರೆ ಯಾವುದು? ಸಮಾಜವೆಂಬುದೊಂದು ಭೂತವಾಗಿ ಬಿಟ್ಟಿದೆ.
ಅದು ನಮಗೆ ಕಾಣಿಸದೇ ಇದ್ದರೂ ನಮ್ಮನ್ನೆಲ್ಲ ಕಾಡುತ್ತಿದೆ. ಊಟ, ಉಡಿಗೆ, ಮಾತು, ಕಥೆ, ಅಭಿಪ್ರಾಯ ಇದರಲ್ಲೆಲ್ಲ ನಾವು ಸಮಾಜದಂತೆ ನಡೆಯಬೇಕು. ನಾನು ಒಮ್ಮೆ ಹುಬ್ಬಳ್ಳಿಯಿಂದ ಪೂನಾಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಯವರೊಬ್ಬರು ತನ್ನ ಸ್ನೇಹಿತರಿಗೆ ನನ್ನ ಪರಿಚಯದ ಕಾಗದವನ್ನು ಬರೆಯುವಾಗ ಇವರು ಮಡಿಯ ಸ್ವಾಮಿಗಳು, ಇವರನ್ನು ನೋಡಿಕೊಳ್ಳಿ ಎಂದು ಬರೆದಿದ್ದರು. ಹಿಂದಕ್ಕೆ ಅಪರಾಧದ ತಂಡಗಳು ಕೆಲವು ಜನರನ್ನು ಕಾಣುತ್ತಿದ್ದಂತೆ ಮಡಿಯವರನ್ನು ಯಾವುದೋ ಒಂದು ಅಪರಾಧಿಗಳ ಗುಂಪಿಗೆ ಈಗಿನ ಸಮಾಜವು ಸೇರಿಸಿದೆಯೋ ಏನೋ ಎಂದುಕೊಂಡೆ. ಸಮಾಜವು ಸ್ನಾನ ಮಾಡಬೇಡ ಎಂದರೆ ನಾವು ಬಿಟ್ಟು ಬಿಡಬೇಕಷ್ಟೇ. ಸಮಾಜವು ಸ್ನಾನ ಮಾಡಬೇಕಂದ್ರೆ ಮಡಿ ಸ್ವಾಮಿಗಳು ಕ್ರಿಮಿನಲ್ ಟ್ರೈಬರ್ಸ್ ಇವರು ಹೆಂಗಾಗ್ಬಿಡಿ ಸಂಸ್ಕೃತಿ ನೋಡಿ ಸಮಾಜ. ಸಮಾಜದೊಳಗೆ ರಾಜಕೀಯ ವಿಚಾರವೂ ಸೇರಿದೆ. ಹಿಂದೆ ಧರ್ಮಶಾಸ್ತ್ರಗಳ ಆಳ್ವಿಕೆಯ ಕಾಲ. ಆಗ ರಾಜರುಗಳಲ್ಲಿ ದೈವಿಕ ಭಾವನೆಯನ್ನಿಡಬೇಕು ಎಂದು ಶಾಸ್ತ್ರಕಾರರು ಬರೆದಿದ್ದರು. ರಾಜರುಗಳು ಶಾಸ್ತ್ರದಂತೆ ನಡೆಯಬೇಕು ಎಂದೂ ಅವರು ಅಭಿಪ್ರಾಯ ಪಟ್ಟಿದ್ದರು. ಆಗ ಧರ್ಮಾಧರ್ಮಗಳನ್ನು ಶಾಸ್ತ್ರದಂತೆ ನಡೆಯಿಸಬೇಕಾಗಿತ್ತು. ಆದರೆ ಈಚೆಗೆ ಶಾಸ್ತ್ರಗಳು ಮೂಲೆಗೆ ಬಿದ್ದಿವೆ. ರಾಜರುಗಳ ಆಳ್ವಿಕೆಯು ಹೋಗಿ ಪ್ರಜಾಸತ್ತೆಯ ರಾಷ್ಟ್ರವು ಏರ್ಪಟ್ಟಿದೆ. ರಾಷ್ಟ್ರಪತಿಗಳನ್ನು ಪ್ರಜೆಗಳು ಆರಿಸಬೇಕು. ಶಾಸನ ಪದ್ಧತಿಗೆ ಕೆಲವು ನಮ್ಮದೇ ಆದ ನಿಬಂಧನೆಗಳನ್ನು ಮಾಡಿಕೊಂಡಿರುತ್ತೇವೆ. ಈಗ 10 ಜನರ ಕಾನೂನು ಎಲ್ಲರನ್ನೂ ಆಳುತ್ತಿದೆ. ಬಹುಜನ ಮತದಂತೆ ಈ ಕಾನೂನನ್ನು ಮಾರ್ಪಡಿಸಬಹುದಾಗಿದೆ. ಪ್ರಜೆಗಳ ಮತವು ಯಾವಾಗ ಹೇಗೆ ಬದಲಾಯಿಸುವುದು ಎಂಬುದನ್ನು ನಿರ್ಣಯಿಸುವುದು ಕಷ್ಟ. ವಯಸ್ಕರಾದವರಿಗೆಲ್ಲ ರಾಜಕಾರಣ ಧುರೀಣರನ್ನು ಆರಿಸುವ ಅಧಿಕಾರ ಬಂದಿದೆ. ಅವರಿಗೆಲ್ಲ ಸಮಾನವಾದ ಹಕ್ಕಿದೆ. ಆದರೆ ಅವರಿಗೆಲ್ಲ ರಾಜ್ಯ ಶಾಸನದ ತಿಳುವಳಿಕೆಯು ಸಮಾನವಾಗಿದೆ ಎಂದು ನಾವುಗಳು ಯಾರೂ ಒಪ್ಪುವಂತಿಲ್ಲ. ಪ್ರಜಾಸತ್ತೆಯ ರಾಜ್ಯಗಳು ಕೆಲವು ಅವ್ಯವಸ್ಥೆಗೆ ಬಂದಿವೆ. ಈ ದಿವಸ ಇಂಥಲ್ಲಿ ಮುಖ್ಯಮಂತ್ರಿಗಳನ್ನು ಬಾಯಿ ತುಂಬಾ ಹೊಗಳಿ ನಾಳೆಯ ದಿನ ಸೆರೆಯಲ್ಲಿಟ್ಟರೆಂಬ ಸುದ್ದಿಗಳು ವೃತ್ತಾಂತ ಪತ್ರಿಕೆಗಳಲ್ಲಿ ಬರುತ್ತಿವೆ. ರೋಗಿಗಳೆಲ್ಲರೂ ಸೇರಿ ಜ್ವರ ಬಂದರೂ ಮೊಸರನ್ನವನ್ನು ತಿನ್ನಬಹುದೆಂದಾಗಲಿ, ಇಂಥವರೇ ನಮಗೆ ವೈದ್ಯರಿರಬೇಕೆಂದಾಗಲಿ ಬಹುಮತದಿಂದ ನಿರ್ಣಯ ಮಾಡಬಹುದೆಂದು ನಾವು ಯಾರಾದರೂ ಒಪ್ಪುತ್ತೇವೆಯೇ? ರಾಜ್ಯ ಪದ್ಧತಿಯಲ್ಲಿ ಹಿಂದಿನ ರಾಜರ ಆಳ್ವಿಕೆಯು ಸರಿಯೋ, ಈಗಿನ ಪ್ರಜಾಸತ್ತಾತ್ಮಕ ರಾಜ್ಯವು ಅಥವಾ ಕೆಲವು ರಾಷ್ಟ್ರಗಳಲ್ಲಿರುವ ಕೂಲಿಕಾರರ ರಾಜ್ಯವು ಸರಿಯೋ ಎಂಬುದನ್ನು ಹೇಗೆ ನಿರ್ಣಯಿಸುವುದು? ಅದಕ್ಕೆ ಬಹುಮತವನ್ನು ಕೂಡಿಸುವುದಕ್ಕೆ ಹೊರಟರೆ ಸರಿಯಾದೀತೋ? ಅಂತೂ ಈಗಿನ ನಮ್ಮ ಕಣ್ಣು ವಿಜ್ಞಾನ ಶಾಸ್ತ್ರದ ಕಣ್ಣು. ಈ ಕಣ್ಣಿನಿಂದ ನೋಡಿದರೆ ನಿರ್ಜೀವ ಪದಾರ್ಥಗಳಿಗಾಗಲಿ ಯಂತ್ರಗಳಿಗಾಗಲಿ ಇರುವ ಬೆಲೆಯು ಪ್ರಾಣಿಗಳಿಗೆ ಇಲ್ಲ. ಮನುಷ್ಯನಿಗೆ ಮೊಬೈಲ್ ಬೆಲೆನೇ ಇಲ್ಲ. ಮನುಷ್ಯನಿಗೆ ಮೊಬೈಲ್ ಜಾಸ್ತಿ ಬೆಲೆ. ಮನುಷ್ಯನ ಪರಮಾರ್ಥ ಸ್ವಭಾವಕ್ಕಂತೂ ತೀರಾ ದೂರದ ಬೆಲೆ. ಈ ದೃಷ್ಟಿಯ ವ್ಯವಹಾರವು ನಮ್ಮ ಸಮಾಜವನ್ನು ಎಲ್ಲಿಗೋ ತಂದು ಮುಟ್ಟಿಸಿ ಬಿಟ್ಟಿದೆ. ಈಗಿನ ಕಷ್ಟ ಪರಂಪರೆಗಳಿಗೆ ಪರಿಹಾರವನ್ನು ಯಾರೂ ಹೇಳುವವರಿಲ್ಲವಾಗಿದೆ. ಈಗ ಈ ವಿಷಯಕ್ಕೆ ವೇದಾಂತದಲ್ಲಿ ಯಾವ ಸೂಚನೆ ಸಿಕ್ಕುತ್ತದೆಯೋ ನೋಡೋಣ. ವೇದಾಂತದ ದೃಷ್ಟಿಯಲ್ಲಿ ವ್ಯವಹಾರವು ಮೂಲತಃ ವ್ಯಕ್ತಿಯ ಅಭಿವೃದ್ಧಿಗೆ ಸೇರಿದ್ದು. ಪ್ರತಿಯೊಬ್ಬನೂ ತನ್ನ ಪರಮಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯ. ಅದು ಬರಿಯ ಇಂದ್ರಿಯಗಳ ಮೂಲಕವಾಗಿ ಬರುವ ತಿಳುವಳಿಕೆಗೆ ಗೋಚರವಾಗತಕ್ಕದ್ದಲ್ಲ. ಆದರೂ ಪ್ರತಿಯೊಬ್ಬನಿಗೂ ಆತ್ಮನು ತನ್ನ ಪರಮಾರ್ಥ ಸ್ವರೂಪವು ಒಂದು ಇದೆ ಎಂಬುದು ನಿಶ್ಚಯವಾಗಿ ಬಿಟ್ಟಿದೆ. ಅದನ್ನು ಇಲ್ಲ ಎನ್ನುವುದಕ್ಕೆ ಆಗುವಂತಿಲ್ಲ. ಅದು ಹೊರಗಿನ ಪದಾರ್ಥಗಳಂತೆ ಬರಿಯ ಜಾಗೃತಾವಸ್ಥೆಯಲ್ಲಿ ಮಾತ್ರವೇ ತೋರತಕ್ಕದ್ದಲ್ಲ. ಜಾಗೃತ್, ಸುಪ್ತ, ಸುಷುಪ್ತಿಗಳೆಂಬ ಮೂರವಸ್ಥೆಗಳಲ್ಲಿಯೂ ಇರುತ್ತದೆ. ಹೆಂಗಸರು, ಗಂಡಸರು, ಹುಡುಗರು, ದೊಡ್ಡವರು ಎಲ್ಲರಲ್ಲಿಯೂ ಇದೆ. ಅತ್ಯಂತ ಸುನಿಶ್ಚಿತವಾದ ಅದರ ತಿಳುವಳಿಕೆಯೇ ನಿಜವಾದ ಜ್ಞಾನ. ಆ ತಿಳುವಳಿಕೆಗೆ ಮಿಕ್ಕದ್ದೆಲ್ಲವನ್ನೂ ಸಹಾಯಕವಾಗಿ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಭಿವೃದ್ಧಿಗಾಗಿ ಈ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅನುಕೂಲವಾಗಿಯೇ ತನ್ನ ಆಚಾರ ವಿಚಾರಗಳನ್ನಿಟ್ಟುಕೊಳ್ಳಬೇಕು.
ಅದಕ್ಕೆ ತಕ್ಕ ಆಚಾರ ವಿಚಾರಗಳನ್ನಿಟ್ಟುಕೊಳ್ಳುವವರೆಲ್ಲ ಒಂದು ಸಮಾಜದವರು. ಇದರ ತಿಳುವಳಿಕೆಯೇ ಜ್ಞಾನ. ಆ ಜ್ಞಾನಕ್ಕೆ ಬೇಕಾದ ನಡೆನುಡಿಗಳೇ ಧರ್ಮ. ಈ ಧರ್ಮವನ್ನು ಅನುಸರಿಸುವುದಕ್ಕೆ ತಮ್ಮ ಜೀವನವನ್ನು ದಾರೆ ಎರೆದಿರುವ ಮಹಾತ್ಮರೇ ಬ್ರಾಹ್ಮಣರು. ಅವರ ಉಪದೇಶಕ್ಕೆ ಕಿವಿಗೊಟ್ಟು ಈ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆಂದು ತಮ್ಮ ಜೀವನವನ್ನು ವಿನಿಯೋಗಿಸುವವರು ಕ್ಷತ್ರಿಯರು. ಈ ಧರ್ಮವನ್ನೇ ಅನುಸರಿಸುವವರಿಗೆ ಬೇಕಾದ ಐಹಿಕ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ನಿರತರಾಗಿರುವವರು ವೈಶ್ಯರು. ಈ ಮೂರೂ ಪಂಗಡದವರಿಗೂ ಸಹಾಯ ಮಾಡುವವರು ಶೂದ್ರರು. ಮಿಕ್ಕವರು ಈ ಧರ್ಮಕ್ಷೇತ್ರಕ್ಕೆ ಹೊರತಾದವರು. ಹಿಂದಿನ ಕಾಲದ ವರ್ಣಾಶ್ರಮ ಧರ್ಮಗಳಲ್ಲಿ ಈ ಬಗೆಯ ಏರ್ಪಾಡನ್ನು ಎಷ್ಟರ ಮಟ್ಟಿಗೆ ಆಚರಣೆಗೆ ತಂದಿತ್ತೋ ಅದನ್ನು ನಾವು ವೈದಿಕ ವಾಗ್ಮಯದ ಇತಿಹಾಸದಿಂದ ತಿಳಿದುಕೊಳ್ಳಬೇಕಾಗಿದೆ. ತತ್ವವು ಸಮಾಜಕ್ಕಾಗಿ ಅಲ್ಲ, ಸಮಾಜವೇ ತತ್ವ ಎಂಬ ನಿಲುವು ಜನರಿಗೆ ಬಂದರೆ ಅಂಥದ್ದೊಂದು ಆದರ್ಶ ಸಮಾಜವನ್ನು ರಚಿಸುವುದಕ್ಕೆ ಈಗಲೂ ಕಷ್ಟವಾಗಲಾರದು. ಅಂಥ ಸಮಾಜದಲ್ಲಿ ಪರಮಾರ್ಥಕ್ಕೆ ಅನುಗುಣವಾದ ವ್ಯವಹಾರವೇ ಪ್ರಧಾನವಾಗಿರುವುದರಿಂದ ಅದು ನಿರ್ಮಾಣವಾದರೆ ಈಗಿನ ಆರ್ಥಿಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗಬಹುದೆಂದು ನನ್ನ ನಂಬಿಕೆ. ಭಾರತ ಸಂಸ್ಕೃತಿ ಎಂಬ ಮಾತು ಈಗ ಹೆಚ್ಚಾಗಿ ನಮ್ಮ ಕಿವಿಗೆ ಬೀಳುತ್ತಿದೆ. ಆದರೆ ಭಾಷೆ, ವೇಷ, ಆಚಾರ ಎಲ್ಲವೂ ವಿವಿಧವಾಗಿರುವ ನಾವು ಭಾರತ ಸಂಸ್ಕೃತಿಯವರು ಎನ್ನುತ್ತಿರುವವೆಲ್ಲ ಯಾವ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯು ಒಂದು ಎಂಬುದನ್ನು ವಿಚಾರಿಸಬೇಕಾದದ್ದಿಲ್ಲವೇ? ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿರಿ. ಆತ್ಮೈವೇದಂ ಸರ್ವಂ ಎಂಬ ಪರಮಾರ್ಥವನ್ನು ಅರಿತುಕೊಂಡು ಆ ಸಾಕ್ಷಿ ಸ್ವರೂಪದಲ್ಲಿ ನಮ್ಮಲ್ಲಿ ಕೆಲವರಾದರೂ ನೆಲೆ ನಿಂತರೆ ಮಿಕ್ಕವರು ಇದಕ್ಕೆ ಸಹಾಯಕವಾಗಿರುವ ನಡೆ ನುಡಿಗಳನ್ನು ಇಟ್ಟುಕೊಂಡರೆ ನಮ್ಮಲ್ಲಿ ಮಿಕ್ಕ ವೈವಿಧ್ಯಗಳು ಎಷ್ಟಿದ್ದರೂ ನಾವೆಲ್ಲರೂ ಭಾರತಕ್ಕೆ ಸೇರಿದವರೇ ಆಗುವೆವು. ಏಕೋ ದೇವಃ ಸರ್ವಭೂತೇಷು ಗೂಢಃ. ಒಬ್ಬ ದೇವನೇ ಸಕಲ ಪ್ರಾಣಿಗಳಲ್ಲಿಯೂ ಇರುವನೆಂಬುದನ್ನು ಮನದಂತೆಲ್ಲ ನಾವು ಸರ್ವಭೂತಹಿತರತರಾಗುವೆವು. ಅದೇ ಭಾರತ ಸಂಸ್ಕೃತಿಯ ಆದರ್ಶ. ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಹಿಂದಕ್ಕೆ ರಾಜರೇ ಇರಲಿಲ್ಲವಂತೆ. ಅನಾಯಕತ್ವದಿಂದ ಸಮಾಜವು ಬಹಳ ಗಲಿಬಿಲಿಯಾಗಿತ್ತು. ಜನರು ಒಬ್ಬ ರಾಜನನ್ನು ಮಾಡಿಕೊಂಡರೆ ವ್ಯವಸ್ಥೆಯಾದೀತೆಂದು ಬಗೆದು ಯಾರನ್ನು ಕೇಳಿಕೊಂಡರೂ ರಾಜರಾಗಲು ಮುಂದಕ್ಕೆ ಬರಲಿಲ್ಲವಂತೆ. ನಾವು ಎಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದೆವೋ ಎಂಬ ಅಂಜಿಕೆ ಎಲ್ಲರಿಗೂ ಇತ್ತು. ಕೊನೆಗೆ ಪ್ರಜೆಗಳ ಮುಖಂಡರು ಬ್ರಹ್ಮನ ಅಪ್ಪಣೆಯಂತೆ ಮನುವಿನ ಬಳಿಗೆ ಬಂದು, ನೀನು ನಮಗೆಲ್ಲ ಸಮ್ಮತನಾಗಿರುವ ರಾಜನು, ನೀನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆದುಕೊಂಡು ನಮ್ಮೆಲ್ಲರನ್ನೂ ಕಾಪಾಡಬೇಕು ಎಂದು ಕೇಳಿಕೊಂಡರಂತೆ. ಆಗ ಮನುವೆಂದದ್ದೇನು? ರಾಜ್ಯಭಾರವು ದುಸ್ತರವಾದದ್ದು. ಅದರಲ್ಲಿಯೂ ಮನುಷ್ಯರು ಮಿಥ್ಯಾಚಾರರಾಗಿರುವಲ್ಲಿ ಪಾಪ ಘಟನೆ ಇಲ್ಲದೆ ರಾಜ್ಯವನ್ನು ನಡೆಸುವುದು ಎಂದಿಗೂ ಆಗಲಾರದು. ಆದ್ದರಿಂದ ನನಗೆ ರಾಜ್ಯವೆಂದರೆ ಅಂಜಿಕೆ. ಈಗ ಮನೆ ಮನೆಗೂ ವೋಟ್ ಮತದಾನ ಮಾಡಿ ದಮ್ಮಯ್ಯ ಎನ್ನುತ್ತಿರುವ ನೀವು ನಮಗೆ ಎಂದು ಜನರು ಕಿತ್ತುಕೊಂಡರೂ ಕೆಟ್ಟದೇ ಇರುವ ಅಧಿಕಾರ ಲಾಲಸೆಯವರು ಎಷ್ಟು ಜನ. ಆಗ ಎಲ್ಲರೂ ಕೇಳಿಕೊಂಡರೂ ಪಾಪ ಭೀತಿಯಿಂದ ಮನುವಿನಂತವನು ಕೂಡ ಒಪ್ಪಲಿಲ್ಲವೆಲ್ಲ. ಕೊನೆಗೆ ಪ್ರಜೆಗಳು ಮಾಡುವ ಪಾಪಕ್ಕೆ ಅವರೇ ಹೊಣೆ. ನೀನು ಧರ್ಮಶಾಸ್ತ್ರದಂತೆ ನಡೆದುಕೊಳ್ಳುವವರೆಗೆ ಪ್ರಜೆಗಳ ಧರ್ಮದ ಚತುರ್ದಶಾಂಶವು ನಿನ್ನದು ಎಂದು ಜನರು 1/4 100 ಗಾಯತ್ರಿ ಮಾಡಿದ್ರೆ 25 ಗಾಯತ್ರಿ ಪುಣ್ಯ ರಾಜನಿಗೆ ಹೋಗುತ್ತೆ, ನಮ್ಮನ್ನು ಕಾಪಾಡ್ತಾನಲ್ಲ ಅಂತ ಒಪ್ಕೊಂಡ ಎಂದು ಜನರು ವಾಗ್ದಾನ ಮಾಡಿದ ಮೇಲೆ ಆತನು ಒಪ್ಪಿಕೊಂಡನಂತೆ. ನನ್ನನ್ನು ಕಾಪಾಡೋದು ನಂಗೆ, ನಾನು ಶಿಕ್ಷೆ ಕಾಪಾಡ ಮಾಡುವ, ನಾನು ಶಿಕ್ಷೆ ಕೊಡ್ಬೇಕು, ನಾನು ಮಾಡ್ಬೇಕು, ನನ್ ಪಾಪನ ನಾನು ನೀವೇ ಹೇಳ್ಬೇಕು. ಇಲ್ಲಪ್ಪ ಎಲ್ಲರೂ ಮಾಡ್ಬೇಕು, ಚೌಚಾಂಶ ನಿಂದು, ನೀನು ರಾಜಭಾರ ಮಾಡು, ಶಿಕ್ಷೆ ಕೊಡು ಅಂತ ಮಾಡ್ತಾರೆ. ಹೀಗೆ ತತ್ವಜ್ಞಾನವನ್ನು ಗುರಿಯಾಗಿಟ್ಟುಕೊಂಡು ಅದಕ್ಕನುಗುಣವಾದ ಧರ್ಮವನ್ನು ಅನುಸರಿಸುವುದೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ಉಪಾಯ ಎಂಬುದು ವೇದಾಂತದಿಂದ ಹೊರಡುವ ಉಪಸಿದ್ಧಾಂತವು. ವೇದಾಂತವು ನೀತಿ ಸೌಂದರ್ಯೋಪಾಸನೆಗಳು.
ಅಲ್ಲ ಏನು ಟಾಪಿಕ್ ಏನೇನೋ ಹೋಗ್ತಾ ಇದೆ. ಈಗ ಎಲ್ಲದಕ್ಕೂ ಮುಟ್ಬಿಟ್ಟಿದ್ದಾರೆ. ವೇದಾಂತ ಬೇಸಿಕ್ ಪ್ರತಿಯೊಂದಕ್ಕೂ ಮುಗಿಸ್ಕೊಂಡಿದ್ದಾರೆ. ವಿಜ್ಞಾನಕ್ಕೆ, ಸಮಾಜಕ್ಕೆ, ನೀತಿಗೆ. ಹೌದು, ಎಲ್ಲ ಸಪರೇಟ್ ಲೇಖನಿಗಳು. ಸಮಾಜವೆಂದರೆ ಜೊತೆಯಲ್ಲಿ ಓಡಾಡುವವರು ಎಂದು ಶಬ್ದಾರ್ಥ. ಆದರೆ ಸುಮ್ಮನೆ ಜೊತೆಯಲ್ಲಿ ಓಡಾಡುವ ದನ, ಕರು, ಎಮ್ಮೆ, ಕುರಿ, ಆಡುಗಳ ಗುಂಪನ್ನು ನಾವು ಸಮಾಜವೆನ್ನುವುದಿಲ್ಲ. ಒಂದೇ ಸಂಸ್ಕೃತಿಯ ಹೆಗ್ಗುರಿಯನ್ನು ಇಟ್ಟುಕೊಂಡಿರುವ ಜನರ ಗುಂಪೇ ಸಮಾಜವೆನಿಸುತ್ತದೆ. ಪರಮಾರ್ಥಕ್ಕೆ ಅನುಗುಣವಾದ ವ್ಯವಹಾರವೇ ಪ್ರಧಾನವಾಗಿರುವ ಸಮಾಜವು ಏರ್ಪಟ್ಟರೆ ನಮ್ಮ ದೇಶದ ಸಂಸ್ಕೃತಿಯು ಉಳಿಯುತ್ತದೆ ಎಂದು ಹೇಳಿರುತ್ತೇನೆ. ಈ ದೃಷ್ಟಿಯಿಂದ ತತ್ವಕ್ಕಾಗಿಯೇ ಸಮಾಜವಿರುವುದರಿಂದ ತತ್ವವನ್ನು ಗುರಿಯಾಗಿಟ್ಟುಕೊಂಡಿರುವ ವ್ಯಕ್ತಿಗಳು ಹೆಚ್ಚಬೇಕು ಎಂದಾಗುತ್ತದೆ. ಸಮಾಜಕ್ಕೆ ವ್ಯಕ್ತಿಯೇ ಮುಖ್ಯ. ವ್ಯಕ್ತಿ ಎಂದರೆ ನಾನೇ. ನಾನು ಉತ್ತಮವಾದ ಧ್ಯೇಯವನ್ನಿಟ್ಟುಕೊಂಡರೆ ನಾನೂ ಬದುಕುವೆನು. ನನ್ನ ಸುತ್ತಮುತ್ತಲಿನವರು ನನ್ನ ಅನುಕರಣೆಯಿಂದ ಬದುಕುವರು. ಈ ಧ್ಯೇಯವಿರುವ ವ್ಯಕ್ತಿಗಳು ಹೆಚ್ಚಿದಷ್ಟು ಸಮಾಜವು ಮೇಲಿನ ಮಟ್ಟಕ್ಕೆ ಏರುವುದು. ಈಗ ನಾನು ವಿಚಾರಕ್ಕೆ ಇಟ್ಟುಕೊಂಡಿರುವ ನೀತಿಯು ಸೌಂದರ್ಯೋಪಾಸನೆಯು ಎಂಬ ವಿಷಯಕ್ಕೆ ಆತ್ಮವಿಚಾರವೇ ತಳಹದಿಯಾಗಿರುತ್ತದೆ. ಸಮಾಜಶಾಸ್ತ್ರವಾಗಲಿ, ನೀತಿಶಾಸ್ತ್ರವಾಗಲಿ, ಸೌಂದರ್ಯೋಪಾಸನೆಯಾಗಲಿ ಮನುಷ್ಯನಿಗೇ ಹೊರತು ಕೀಳು ಜಂತುಗಳಿಗಲ್ಲ. ಆತ್ಮವಿಚಾರವು ಮನುಷ್ಯನಿಗೇ ಸಾಧ್ಯವಾಗಿರುತ್ತದೆ. ಅದರ ಬಲದಿಂದಲೇ ಮನುಷ್ಯನು ನೀತಿವಂತನೂ, ಸೌಂದರ್ಯೋಪಾಸಕನೂ, ಉತ್ತಮ ಸಮಾಜ ನಿರ್ಮಾಪಕನೂ ಆಗುತ್ತಾನೆ ಎಂಬುದನ್ನು ನಾವು ಮರೆಯದೇ ಇರಬೇಕು. ಪ್ರತಿಯೊಬ್ಬನು ಮಿಕ್ಕ ಎಲ್ಲಾ ವಿಚಾರಕ್ಕಿಂತಲೂ ಮೊದಲು ತನ್ನ ವಿಚಾರವನ್ನು ಮಾಡುವುದಕ್ಕೆ ಪ್ರಯತ್ನಿಸಬೇಕು. ತಾನು ಎಲ್ಲಿಗೆ ಹೋಗುವನೆಂಬುದರ ಅರಿವಿಲ್ಲದೆ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಟಿಕೆಟ್ ಕೊಡಿ ಸ್ವಾಮಿ ಎಂದು ಕೂಗುವ ಅವಿವೇಕಿಯಂತೆ ಟಿಕೆಟ್ ಕೊಡಿ ಸ್ವಾಮಿ ಅಂತ ಕೊಡ್ತಾ ಇದ್ದೇನೆ. ಎಲ್ಲಿಗೆ ಇಲ್ಲ ಟಿಕೆಟ್ ಕೊಡಿ, ಬರೀ ಟಿಕೆಟ್ ಕೊಡಿದೆ ಅಂತ ಕೊಡ್ಕೆ ಕೊಡ್ತಾನೆ. ಹಂಗೆ ಅವಿವೇಕಿ ಅಂತೆ ಸಮಾಜ ಮುಂತಾಗಿ ಉದ್ದ ಮಾತಾಡುವವರು ಹಾಸ್ಯಾಸ್ಪದರಾಗಿರುತ್ತಾರೆ. ನಾನು ಯಾರು, ನನ್ನ ಗತಿ ಏನು ಎಂಬುದನ್ನು ವಿಚಾರಿಸದೇ ಇರುವವನು ವ್ಯರ್ಥವಾಗಿ ಆಯುಷನ್ನು ಕಳೆದುಕೊಳ್ಳುತ್ತಿರುವನು. ಅವನ ಚಟುವಟಿಕೆಯೆಲ್ಲ ವ್ಯರ್ಥವೇ. ಧನವಂತರೂ ವಿದ್ಯಾವಂತರೂ ಕೂಡ ನಾನು ಎಂಬುದರ ನಿಜವನ್ನು ವಿಚಾರಿಸದೆ ಜೀವನವನ್ನು ವ್ಯರ್ಥ ಮಾಡುತ್ತಿರುವರು. ಒಂದು ಕೋರ್ಟಿನ ವಿಷಯಕ್ಕೆ ಜನರು ಸರ್ಕಾರಕ್ಕೆ ದೂರು ಹೇಳಿಕೊಂಡಿದ್ದರಂತೆ. ಸ್ಥಳ ವಿಚಾರಕ್ಕೆ ಬಂದ ಅಧಿಕಾರಿಯಲ್ಲಿ ಈ ಕೋರ್ಟಿನಲ್ಲಿ ಖರ್ಚು ಹೆಚ್ಚು ಎಂದರಂತೆ. ಸೂಕ್ಷ್ಮವತಿಯಾದ ಅಧಿಕಾರಿಯು ಒಳಹೊಕ್ಕು ನೋಡಿದ್ದರಲ್ಲಿ ಅಲ್ಲಿ ಲಂಚಗುಳಿತನವಿದೆ ಎಂದು ತಿಳಿದು ಬಂತು. ಈಗಿನ ನಾವು ಎಷ್ಟು ಸಂಪಾದಿಸಿದರೂ ಹೊಟ್ಟೆ ಬಟ್ಟಿಗೆ ಗೌರವದಿಂದ ಜೀವಿಸಿಕೊಂಡಿರುವುದಕ್ಕೆ ಸಾಲದಾಗಿದೆ. ಇನ್ನು ನಮ್ಮ ಜೀವನದ ಹೆಗ್ಗುರಿ ಯಾವುದೆಂಬುದನ್ನು ಹೇಗೆ ವಿಚಾರಿಸಿಯೇವು? ಹಿಂದಿನ ಕಾಲದವರು ಅನೇಕ ವಿಷಯಗಳಲ್ಲಿ ನಮ್ಮಷ್ಟು ಜೀವನ ಸೌಕರ್ಯಗಳೂ ಇಲ್ಲದೆ ಇದ್ದಿರಬಹುದು. ಆದರೆ ಅವರಿಗೆ ನಮ್ಮಷ್ಟು ಇಹಜೀವನದ ಸಂಕಷ್ಟಗಳಿರಲಿಲ್ಲ. ಅವರು ಈ ಬಾಳು 3 ದಿನದ್ದು. ಮನುಷ್ಯನ ಆಯುಸ್ಸು, ಐಹಿಕ ಸುಖವೂ ನಿತ್ಯವಲ್ಲ. ಮುಂದಿನ ಗತಿ ಏನೆಂಬುದನ್ನು ವಿಚಾರಿಸಿಕೊಳ್ಳಬೇಕು ಎಂದುಕೊಂಡಿದ್ದರು. ನಾವು ಒಬ್ಬರೇ ಇಲ್ಲಿಗೆ ಬಂದಿದ್ದೇವೆ. ಈ ಜೀವನವನ್ನು ಮುಗಿಸಿ ಒಬ್ಬರೇ ಹೊರಟು ಹೋಗಬೇಕಾಗಿದೆ. ಸುಮ್ಮನೆ ಕಾಲಹರಣ, ವ್ಯರ್ಥಾಲಾಪ, ವೃತ್ತಪತ್ರಿಕೆಗಳನ್ನು ಓದುವುದು, ಇವುಗಳಿಂದ ಆಯುಸ್ಸನ್ನು ಕಳೆಯುವುದು ಎಂದಿಗೂ ಉಚಿತವಾಗಲಾರದು. ಧರ್ಮ ನೀತಿಗಳ ಉಪದೇಶಗಳು ವೇದಶಾಸ್ತ್ರಗಳಲ್ಲಿ ತುಂಬು ತುಳುಕುತ್ತಿವೆ. ಋಷಿಗಳು, ಮುನಿಗಳು ಇವನ್ನು ಹಿಂದೆ ಹೇಳಿದ್ದಾರೆ. ಈಗಲೂ ಸಾಧು ಸಂತರು ಹೇಳುತ್ತಲೇ ಇರುತ್ತಾರೆ. ಆದರೆ ನಮಗೆ ಆ ಉಪದೇಶಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳುವಷ್ಟು ವಿರಾಮವಿಲ್ಲ. ರೋಗಿ ಚಿರಪ್ರವಾಸಿ ಪರಾನ್ನ ಭೋಜಿ ಜೀವದಿ ಮರಣಂ ಎನ್ಮರಣಂ ಸೋಸ್ಯ ವಿಶ್ರಾಮ ಸುಭಾಷಿತ ಇದು. ಯಾವಾಗಲೂ ರೋಗ, ಯಾವಾಗಲೂ ಪ್ರವಾಸ, ಯಾವಾಗಲೂ ಪರಾನ್ನ ಭೋಜನ, ಯಾವಾಗಲೂ ಮತ್ತೊಬ್ಬರ ವಸತಿಯಲ್ಲಿ ಶಯನ. ಹೀಗೆ ಜೀವಿಸಿರುವುದೇ ಮರಣವು. ಹೀಗೆ ಜೀವಿಸುತ್ತಿರುವವರಿಗೆ ಆಗುವ ಮರಣವೋ ಎಂದರೆ ಅದೇ ವಿಶ್ರಾಂತಿಯು. ಅದೇ ವಿಶ್ರಾಂತಿಯು ಎಂದು ಸುಭಾಷಿತಕಾರನು ಹೇಳಿರುವುದು ನಮ್ಮ ನಾಗರಿಕತೆಯ ಗುರುತಾಗುವುದಕ್ಕೆ ಮೊದಲಾಗಿದೆ. ಜೀವನಕ್ಕಾಗಿ ಧರ್ಮದಿಂದ ದುಡಿಯುವುದು, ಹೆಂಡತಿ ಮಕ್ಕಳನ್ನು ಭರಣ ಮಾಡುವುದು, ಅತಿಥಿ ಸತ್ಕಾರವನ್ನು ಮಾಡುವುದು, ಪರೋಪಕಾರಕ್ಕೆ ಸೊಂಟವನ್ನು ಕಟ್ಟುವುದು,
ಸತ್ಕರ್ಮವನ್ನು ಮಾಡಿ ಜನ್ಮಾಂತರದಲ್ಲಿಯೂ ಲೋಕಾಂತರದಲ್ಲಿಯೂ ಸುಖವೇ ಆಗುವಂತೆ ಪುಣ್ಯದ ಬುತ್ತಿಯನ್ನು ಕಟ್ಟಿಕೊಳ್ಳುವುದು ಇಂಥ ಜೀವನದ ಗುರಿಯುಳ್ಳವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಈ ಕಾಲದಲ್ಲಿ ನೀತಿ ಧರ್ಮ ಎಂದರೆ ಯಾರಿಗೆ ರುಚಿಸೀತು? ಮಹಾಭಾರತದಲ್ಲಿ ಕೊನೆಯಲ್ಲಿ ಹೇಳಿರುವ 4 ಶ್ಲೋಕಗಳಿವೆ. ಅವುಗಳನ್ನು ವ್ಯಾಸರು ಭಾರತ ಸಾವಿತ್ರಿ, ಭಾರತವೆಂಬ ವೇದಕ್ಕೆ ಗಾಯತ್ರಿ ಮಂತ್ರ ಎಂದು ಕರೆದಿರುತ್ತಾರೆ. ಭಾರತದ ಆದಿಯಲ್ಲಿಯೂ ಅನುಕ್ರಮಣಿಕೆಯನ್ನು ಹೇಳುವ ಸಂದರ್ಭದಲ್ಲಿ ಧರ್ಮೇ ಮತಿರ್ಭವತು, ನಿಮಗಳಿಗೆಲ್ಲ ಧರ್ಮದಲ್ಲಿಯೇ ದೃಷ್ಟಿ ಇರಲಿ ಎಂದು ವ್ಯಾಸರು ಉಪಕ್ರಮ ಮಾಡಿರುತ್ತಾರೆ. ಕೊನೆಯಲ್ಲಿಯೂ ಧರ್ಮವೇ ಮುಖ್ಯವೆಂದು ತಿಳಿಸುವ ಈ ಸಾವಿತ್ರಿಯಿಂದಲೇ ಉಪಸಂಹಾರ ಮಾಡಿರುತ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಈ ಭಾರತ ಸಾವಿತ್ರಿಯನ್ನು ನಮ್ಮ ಹಿರಿಯರು ತಾವೂ ಹೇಳಿಕೊಂಡು ಮಕ್ಕಳಿಗೂ ಹೇಳಿಕೊಡುತ್ತಿದ್ದುದು ನಮ್ಮಲ್ಲಿ ಕೆಲವರಿಗಾದರೂ ಇನ್ನೂ ನೆನಪಿನಲ್ಲಿರಬಹುದು. ಜೀವೋ ನಿತ್ಯಃ ಹೇತುರಸ್ಯ ನಿತ್ಯಃ ಧರ್ಮೋ ನಿತ್ಯಃ ಹೇತುರಸ್ಯ ನಿತ್ಯಃ ಶ್ಲೋಕ ಹೇಳ್ತಿದ್ದೆ ಕಾಲದಲ್ಲಿ. ಆ ಶ್ಲೋಕಗಳ ಅಭಿಪ್ರಾಯವು ಇಂತಿದೆ: ಮನುಷ್ಯನಿಗೆ ಹರ್ಷ ಶೋಕ ಭಯಗಳು ಮತ್ತೆ ಮತ್ತೆ ಬರುತ್ತಿರುವವೆಂಬುದು ಮೂಢನ ವಿಷಯ. ಪಂಡಿತನಾದವನಿಗೆ ಎಂದಿಗೂ ಅವಕ್ಕೆ ಎಡೆ ಇರುವುದಿಲ್ಲ. ತಾಯಿ ತಂದೆಗಳು 1000 ಗಟ್ಟಲೆ, ಹೆಂಡಿರು ಮಕ್ಕಳು 100 ಗಟ್ಟಲೆ ಹಿಂದೆ ಆಗಿ ಹೋಗಿರುತ್ತಾರೆ. ಈಗ ಇರುತ್ತಾರೆ, ಮುಂದೆಯೂ ಬರುವವರಿದ್ದಾರೆ. ಹೀಗೋ 2 ತೋಳುಗಳನ್ನೆತ್ತಿ ಸಾರುತ್ತಿದ್ದೇನೆ. ಧರ್ಮದಿಂದಲೇ ನಿಜವಾದ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳಾಗುವವು. ಅದನ್ನೇಕೆ ಸೇವಿಸಬಾರದು? ಕಾಮದಿಂದಾಗಲಿ, ಭಯದಿಂದಾಗಲಿ, ಲೋಭದಿಂದಾಗಲಿ, ಕೊನೆಗೆ ಜೀವಿತಕ್ಕೋಸ್ಕರವೇ ಆಗಲಿ ಧರ್ಮವನ್ನು ತ್ಯಜಿಸಬಾರದು. ಏಕೆಂದರೆ ಧರ್ಮವು ನಿತ್ಯವು, ಸುಖ ದುಃಖಗಳು ಅನಿತ್ಯ, ಜೀವನು ನಿತ್ಯ, ಜೀವಕ್ಕೆ ಹೇತುವು ಅನಿತ್ಯ. ವ್ಯಾಸರು ಈ ಉಪದೇಶದ ಕೊನೆಯಲ್ಲಿ ಹೇಳಿರುವ ಫಲಶ್ರುತಿಯ ಶ್ಲೋಕವನ್ನು ನಾವೆಲ್ಲರೂ ನೆನಪಿನಲ್ಲಿಡುವುದು ಒಳ್ಳೆಯದು. ಮಾಂ ಭಾರತ ಸಾವಿತ್ರೀಂ ಪ್ರಾಗರ್ಥಾಯ ಪಠೇತ್ ಸಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ. ಈ ಭಾರತ ಸಾವಿತ್ರಿಯನ್ನು ಬೆಳಗ್ಗೆ ಎದ್ದು ಹೇಳಿಕೊಂಡು ಅನುಸಂಧಾನ ಮಾಡುವಾತನಿಗೆ ಭಾರತ ಶ್ರವಣದ ಒಟ್ಟು ಫಲವೂ ಬರುವುದು, ಪರಬ್ರಹ್ಮ ಪ್ರಾಪ್ತಿಯೂ ಆಗುವುದು ಎಂಬುದು ಶ್ಲೋಕದ ತಾತ್ಪರ್ಯ. ಧರ್ಮ ನೀತಿಗಳೇ ಜೀವನದ ಜೀವಾಳ, ಬ್ರಹ್ಮಪ್ರಾಪ್ತಿಯೇ ಈ ನೀತಿಗೆ ಗುರಿ ಎಂದು ಇಲ್ಲಿ ಕಂಠರವರಿಂದ ಇದ್ದಾರೆ. ಈ ಉಪದೇಶವು ಈಗಿನ ಕಾಲಕ್ಕೆ ಅನ್ವಯಿಸುವುದಷ್ಟು ಹಳತಾಗಿದೆಯೇನು? ನೀತಿಗೆ ಈಗಿನ ಕಾಲದವರಾದ ನಾವು ಬಗೆ ಬಗೆಯ ಫಲವನ್ನು ಹೇಳುತ್ತಿರುವೆವು. ನೀತಿಗೆಲ್ಲ ನಮಗೆ ತಾತ್ಕಾಲಿಕವಾದ ಫಲವು ಕಾಣಿಸಬೇಕು. ಆದಷ್ಟು ಹೆಚ್ಚು ಜನಗಳಿಗೆ ಆದಷ್ಟು ಹೆಚ್ಚಿನ ಪ್ರಯೋಜನವಾಗಬೇಕು. ಇದೇ ನೀತಿಯ ಪ್ರಯೋಜನ ಎನ್ನುವವರು ಕೆಲವರು. ಕೆಲಸ ಮಾಡಿ ತಿನ್ನಬೇಕು. ಕುರುಡರಾದರೆ ಕೈಯಿಂದ ಕೆಲಸ ಮಾಡಲಿ, ಕುಂಟರಾದರೆ ಬಾಯಿಂದಲೋ ಕೈಯಿಂದಲೋ ಮಾಡಲಿ. ಯಾರೊಬ್ಬರೂ ಸೋಮಾರಿಗಳಾಗಿರಬಾರದು. ಎಲ್ಲರನ್ನೂ ಹೆಣ್ಣು ಗಂಡು, ಹುಡುಗ ಮುದುಕ, ಬಲಶಾಲಿ ನಿರ್ಬಲ, ಶ್ರಮಜೀವಿ ಬುದ್ಧಿಜೀವಿ ಎಂಬುದನ್ನು ಯಾವುದನ್ನೂ ಲೆಕ್ಕಿಸದೆ ಎಲ್ಲರೂ ಕೈಕಷ್ಟವನ್ನು ಮಾಡಬೇಕು ಎಂದು ಬಲಾತ್ಕರಿಸುವುದೂ ಒಂದು ನೀತಿ. ಚಕ್ರಬಂಧ ಮುಂತಾದ ಲಾಟರಿಗಳಲ್ಲಿ ಭಾಗವನ್ನು ವಹಿಸುವುದು, ಜೂಜಾಡುವುದು, ಕಳ್ಳಸಂತೆಯ ವ್ಯಾಪಾರ, ಚಕ್ರಬಡ್ಡಿಗೆ ಹಣದ ಸಾಲ ಇವೇ ಮುಂತಾದ ದ್ವಾರಗಳಿಂದಲಾದರೂ ಚಿಂತೆ ಇಲ್ಲ. ಹೇಗಾದರೂ ದುಡ್ಡು ಗಳಿಸಿ ದೊಡ್ಡಪ್ಪನಾದರಾಯಿತು ಎಂಬುದೂ ಒಂದು ನೀತಿ. ವೃತ್ತಪತ್ರವೇ ಮುಂತಾದವುಗಳಲ್ಲಿ ಸುಳ್ಳನ್ನು ನಿಜವೆಂದು ಪ್ರಚಾರ ಮಾಡುವುದು, ಧಾರ್ಮಿಕನೆಂಬ ಖ್ಯಾತಿಯನ್ನು ಸಂಪಾದಿಸಿ ಜನರ ಹಣವನ್ನು ಸುಲಿಯುವುದು ಇವೆಲ್ಲ ಈಗ್ಗೆ ನೀತಿಯ ಪ್ರಕಾರಗಳೇ ಆಗಿಬಿಟ್ಟಿವೆ. ಮುಖ್ಯವಾಗಿ ಶರೀರಾರಾಧನೆಗೆ ತನು ಮನೋವಾಕ್ಕುಗಳನ್ನು ವಿನಿಯೋಗಿಸುವುದೇ ಗುರಿ ಎಂದು ಬೋಧಿಸುತ್ತಾ ಇದನ್ನೇ ಕರ್ಮಯೋಗವೆಂದು ಕರೆಯುತ್ತಿರುವವರ ಕಾಲದಲ್ಲಿ ಧರ್ಮ ನೀತಿಗಳೆಂದರೇನೆಂಬುದನ್ನು ವಿವರಿಸಿ ತಿಳಿಸುವುದು ಕಷ್ಟವೇ ಸರಿ. ಆದರೆ ಶರೀರೇಂದ್ರಿಯ ಸಂಘಾತಕ್ಕಿಂತ ವ್ಯತಿರಿಕ್ತನಾದ ಆತ್ಮನೊಬ್ಬನು ಇದ್ದಾನೆ.
ಅವನ ಧರ್ಮಾಧರ್ಮಗಳು ನಿತ್ಯವಾಗಿ ಅವನನ್ನು ಹಿಂಬಾಲಿಸಿ ಫಲವನ್ನು ಕೊಡುವವು ಎಂಬುದನ್ನು ಮನದಂದುಕೊಂಡರೆ, ಶಾಸ್ತ್ರಾಚಾರ್ಯಗಳ ಉಪದೇಶದಿಂದ ಇದನ್ನು ನಂಬಿಕೊಂಡರೆ ನೀತಿಯ ನಿಜವಾದ ತಳಹದಿಯನ್ನು ಹಾಕಿಕೊಂಡಂತೆ ಆಗುವುದು. ಮೇಲೆ ಹೇಳಿದಂತ ನೀತಿಯ ಜೊಳ್ಳುತನವು ಕೂಡಲೇ ಎದ್ದು ಕಾಣುವುದು. ದೇಹಾತ್ಮ ಬುದ್ಧಿ ಇರುವವರಲ್ಲಿ ನೀತಿಯ ಆಭಾಸಗಳಿರಬಹುದು. ನಿಜವಾದ ನೀತಿಯು ಇನ್ನೂ ಅಂಕುರಿಸಿರುವುದಿಲ್ಲ. ದೇಹ ವ್ಯತಿರಿಕ್ತಾತ್ಮನನ್ನು ನಂಬಿರುವವರಿಗೆ ಜನ್ಮಾಂತರದಲ್ಲಿ ನಂಬಿಕೆ, ಸದ್ವರ್ತನೆ, ಧರ್ಮ ಇವೆಲ್ಲ ಸರಪಳಿಯ ಕೊಂಡಿಗಳಂತೆ ಒಂದರ ಹಿಂದೊಂದು ಬಂದು ಕೂಡಿಕೊಳ್ಳುವವು. ಈ ಒಂದು ಜನ್ಮದ ಶರೀರಕ್ಕಾಗಿ ಎಷ್ಟು ಮಾಡಬಾರದ ಕೆಲಸಗಳನ್ನು ಮಾಡುವೆವು. ಎಂಥ ಅನಾರ್ಜವದ ಜೀವನವು ನಮ್ಮದಾಗುವುದು. ತಾನುಂಟೋ 3 ಲೋಕವುಂಟೋ ಎಂಬ ನೀತಿಗೆ ಈ ದೇಹಾತ್ಮ ಬುದ್ಧಿಯೇ ಕಾರಣವಾಗಿರುತ್ತದೆ. ಎಂಬಂತೆ ಅನಾತ್ಮವನ್ನೇ ಆತ್ಮನೆಂದು ತಿಳಿದು ನಡೆಯುವುದು ಸಕಲ ಪಾಪಗಳಿಗೂ ತವರು ಮನೆಯಾಗಿರುತ್ತದೆ. ನಮ್ಮೆಲ್ಲರ ಆತ್ಮನು ಬ್ರಹ್ಮವೇ. ಆ ಬ್ರಹ್ಮವೇ ಈ ಜಗತ್ತಿನ ಅಸ್ತಿತ್ವಕ್ಕೆಲ್ಲ ಕಾರಣವಾಗಿರುವುದು. ಇದು ಇಲ್ಲವೆಂದವನು ಯಾವ ಧರ್ಮ ನೀತಿಗೂ ಕಟ್ಟು ಬೀಳದ ಅಸತ್ಪುರುಷನಾಗುವನು. ಶರೀರಾತಿರಿಕ್ತನಾದ ಆತ್ಮನಿದ್ದಾನೆ. ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಪರಮೇಶ್ವರನೇ ಎಂದು ನಂಬಿದವನು ಬ್ರಹ್ಮಜ್ಞಾನದಿಂದ ಪರಮ ಪುರುಷಾರ್ಥವನ್ನೇ ಪಡೆದುಕೊಂಡು ಆನಂದದಿಂದಿರಬಹುದು. ಇಂಥವನು ಎಂದಿಗೂ ನೀತಿ ಬಾಹಿರನಾಗಲಾರನು. ಹೋದ್ಲಾ? ವೇದಾಂತವು ನೀತಿಗೆ ಹೇಗೆ ಭದ್ರವಾದ ತಳಗಟ್ಟಾಗಿರುತ್ತದೆಯೋ ಹಾಗೆಯೇ ಸೌಂದರ್ಯೋಪಾಸನೆಯಿಂದ ಪಡೆಯುವ ಆನಂದಕ್ಕೂ ಅದೇ ನಿಜವಾದ ಮಾರ್ಗ ಪ್ರದರ್ಶನವಾಗಿರುತ್ತದೆ. ಪ್ರಕೃತಿ ಸೌಂದರ್ಯವನ್ನು ನೋಡಿ ಸುಖಿಸುವುದು, ಸಂಗೀತ, ಕವಿತೆ, ಚಿತ್ರಶಿಲ್ಪ, ನೃತ್ಯ ಮುಂತಾದವುಗಳನ್ನು ಮೆಚ್ಚಿ ಆನಂದಿಸುವುದು ಎಲ್ಲರಿಗೂ ಸಾಧಾರಣವಾಗಿರುವುದಲ್ಲ ಅಂಬುದು. ಇದು ಸಾಧಾರಣವಾಗಿರುವವಲ್ಲ, ಆಗಿರುವವಲ್ಲ ಸಾಧಾರಣವಾಗಿರುವವಲ್ಲ. ಯಾರೋ ಕೆಲವರಲ್ಲಿ ಮಾತ್ರ ಅದು ನೈಸರ್ಗಿಕವಾಗಿರಬಹುದು. ಆದರೆ ಈ ಸೌಂದರ್ಯದ ಉಪಾಸನೆಯು ಒಂದಾನೊಂದು ವಿಶಿಷ್ಟವಾದ ಅಭ್ಯಾಸ ವಿಶೇಷದಿಂದುಂಟಾದ ಸಂಸ್ಕಾರದಿಂದ ಕುದುರತಕ್ಕದ್ದಾಗಿವೆ. ಸಾಕು, ಎಲ್ರಿಗೂ ಸಾಧಾರಣವಾಗಿರುವುದು ಅಲ್ಲ, ಅದು ಉಂಟದು.